ನನಗೆ ಅಧಿಕಾರ ಕೊಡಿ ಅಂತ ಹೇಳಿದಂತಹ HDK ಮಾಜಿ ಸಿಎಂ ಕುಮಾರಸ್ವಾಮಿ ಈಗ ಸಿದ್ದು ತಿರುಗೇಟ್ ಕೊಟ್ಟಿದ್ದಾರೆ. ಅವ್ರು ಕೇಳಬಹುದು, ಆದ್ರೆ ಜನ ಕೊಡಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈತ್ರಿ ಸರ್ಕಾರದ ನಂತರದಲ್ಲಿ ಇದೀಗ ಸಿಎಂ HDK ಮತ್ತು ಸಿದ್ದರಾಮಯ್ಯ ನಡುವೆ ವಾಗ್ಯುದ್ಧವನ್ನ ಕಾಣಬಹುದು. ಅವ್ರು ಕೇಳಬಹುದು, ಆದ್ರೆ ಜನ ಕೊಡಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. 14 ತಿಂಗಳು ಕುಮಾರಸ್ವಾಮಿಗೆ ಅಧಿಕಾರ ಸಿಕ್ಕಿತ್ತು, 14 ತಿಂಗಳು ಸರ್ಕಾರದಲ್ಲಿ ಏನ್ ಮಾಡಿದ್ರು, ಅದೆಲ್ಲ ಆಗಲ್ಲ ಬಿಡಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಯಾರ ಮನೆ ಬಾಗ್ಲಿಗೂ ಹೋಗಿಲ್ಲ, ಸಿಎಂ ಸ್ಥಾನ ಕೊಡೋದು ಜನ, ಸಿದ್ದರಾಮಯ್ಯ ಅಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಜನ ಕೊಡ್ಬೇಕಲ್ಲಪ್ಪ, ಯಾರು ಕೊಟ್ಟರು ಅಧಿಕಾರನ? ಜನ ಕೊಟ್ಟರೆ ಮಾಡಲಿ, ಬೇಡ ಅಂದವ್ರೆ. ಅಧಿಕಾರ ಕೊಡೋರು ಜನ ಅಲ್ವಾ? ಅಧಿಕಾರ ಕೊಟ್ಟರೆ ಮಾಡಲಿ, ಬೇಡ ಅಂದವ್ರೆ. ಅಧಿಕಾರ ಇದ್ದಾಗ 14 ತಿಂಗಳಿದ್ರಲ್ಲ, ಹಾಗೆ ಮಾಡಿದಾರಲ್ಲ, 15 ಪುನಃ ಅಧಿಕಾರ ಕೊಟ್ಟಾಗ ಮಾಡಲಿ, ಮುಂದುವರಿಸಲಿ. ಇವತ್ತು ಕೊಡ್ತಕ್ಕಂಥದ್ದು ನಾಡಿನ ಜನತೆ. ಅವರೀಗ 5 ವರ್ಷ ಬಹಳ ದೊಡ್ಡ ಆಡಳಿತ ಕೊಟ್ಟೆ 78ಕ್ಕೆ ತಂದ್ರಲ್ಲ. ಯಾತಿಗೆ ತಂದರು? 2013 ಯಡಿಯೂರಪ್ಪನವರು ಬಿಜೆಪಿ ಬಿಟ್ಟು ಬೇರೆ ಪಕ್ಷ ಮಾಡದೆ ಹೋಗಿದ್ರೆ ಅವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿರ್ತಿತ್ತು? ಸ್ವಲ್ಪ ಇವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳಿ. ನನ್ನ ಬಗ್ಗೆ ಟೀಕೆ ಮಾಡೋದಿದೆಯಲ್ಲ, ನಾನು ಯಾವನ ಮನೆ ಬಾಗಿಲಿಗೆ ಹೋಗಿಲ್ಲ. ನಾನು ಜನಗಳ ಹತ್ರದಲ್ಲಿ ಹೋರಾಟ ಮಾಡೋನು. ನನ್ನ ಪಕ್ಷದ ಶಕ್ತಿ ಏನು ಅನ್ನೋದು ಗೊತ್ತಿದೆ ನನಗೆ. ಆದ್ರೆ ಜನಗಳಿಗೆ ಮನವಿ ಮಾಡ್ತಾ ಇದ್ದೇನೆ, ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು ನಿಮ್ಮ ಹೃದಯದಲ್ಲಿದ್ದರೆ ಒಂದು ಅವಕಾಶ ಕೊಡ್ರಪ್ಪ, ಒಳ್ಳೇದು ಮಾಡಬೇಕು ಅಂದ್ರೆ ಅಂತಕ್ಕಂಥದ್ದು ಕೇಳಿದ್ದೇನೆ. ಅದೇನು ದೊಡ್ಡ ವಿಷಯ? ನಾನು ಸಿದ್ದರಾಮಯ್ಯ ಹತ್ರ ಸರ್ಟಿಫಿಕೇಟ್ ತಗೋಬೇಕಾ? ನನಗೆ ಅದರ ಅವಶ್ಯಕತೆ ಇಲ್ಲ. ಜನಗಳ ಮುಂದೆ ಹೋಗ್ಬೇಕು, ಹೋಗ್ತೀವಿ ಅಷ್ಟೇ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.